ಈಗ ಮತ್ತೊಂದು ರಾಜ್ಯದಲ್ಲಿ ಮುಂದುವರೆದಿದೆ ಸಾವಿನ ಕೇಕೆ. ಶಿವಮೊಗ್ಗದಲ್ಲಿ ಹೃದಯಾಘಾತಕ್ಕೆ ಡಾಕ್ಟರೇ ಬಲಿಯಾಗಿದ್ದಾರೆ. ಡಾಕ್ಟರ್ ಬಲಿಯಾಗಿದ್ದಾರೆ ಹೃದಯಾಘಾತಕ್ಕೆ. ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ಎನ್ ಸಂದೀಪ್ ಸಾವನ್ನಪ್ಪಿದ್ದಾರೆ. ಅವರಿಗೆ ವಯಸ್ಸು 48. ಸಾವಿನ ಕೇಕೆ. ಹೃದಯಾಘಾತಕ್ಕೆ ಇಡೀ ರಾಜ್ಯಾದ್ಯಂತ ಹೆಚ್ಚು ಜನ ಸಾಯ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಹೃದಯಾಘಾತಕ್ಕೆ ಡಾಕ್ಟರ್ ಓರ್ವರು ಬಲಿಯಾಗಿದ್ದಾರೆ. ಸರ್ಕಾರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಎನ್ ಸಂದೀಪ್ 48 ವರ್ಷ ವಯಸ್ಸವರಿಗೆ ಅವರು ಸಾವನ್ನಪ್ಪಿದ್ದಾರೆ. ಹೊಳೆಹೊನ್ನೂರು ಆರೋಗ್ಯ ಕೇಂದ್ರ ವೈದ್ಯ ಸಂದೀಪ್ ಅವರು ಸಾವನ್ನಪ್ಪಿರುವುದು. ಇನ್ನು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು. ರಾಜ್ಯದಲ್ಲಿ ಸಾವಿನ ಕೇಕೆ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾನೆ ಇದೆ. ಡಾಕ್ಟರ್ ಎನ್ ಸಂದೀಪ್ ಅವರು 48 ವರ್ಷ ವಯಸ್ಸಿನ ಸಂದೀಪ್ ಅವರು ಸಾವನ್ನಪ್ಪಿರುವುದು. ಆರೋಗ್ಯ ಕೇಂದ್ರದ ವೈದ್ಯ ಇವರು. ಹೊಳೆಹೊನ್ನೂರು ಆರೋಗ್ಯ ಕೇಂದ್ರದ ಡಾಕ್ಟರ್ ಸಂದೀಪ್ ಅವರು ಸಾವನ್ನಪ್ಪಿರೋದು. ಸೊ ನೋಡಿ, ಡಾಕ್ಟರ್ಗಳು ಎಷ್ಟು ಒಂದು ಒಳ್ಳೆಯ ಜೀವನ ಶೈಲಿ ರೂಢಿಸ್ಕೊಂಡಿರ್ತಾರೆ. ಈ ಟೈಮ್ಗೆ ಎದ್ದೇಳಬೇಕು, ಈ ಟೈಮ್ಗೆ ಇದನ್ನು ಸೇವನೆ ಮಾಡಬೇಕು, ಇಷ್ಟು ನೀರು ಕುಡಿಬೇಕು, ಇದೇ ಫುಡ್ ತಿನ್ನಬೇಕು, ಇಷ್ಟು ಎಕ್ಸರ್ಸೈಸ್ ಮಾಡಬೇಕು, ಈ ರೀತಿಯಾಗಿ ಬದುಕೋರವರು ಒಂದು ಅದ್ಭುತವಾದಂಥ ಜೀವನವನ್ನು ನಡೆಸ್ತಾ ಇರ್ತಾರೆ. ಅಚ್ಚುಕಟ್ಟಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಅಂತ ಒಬ್ಬ ಡಾಕ್ಟರ್ ಇವತ್ತು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಸೊ ಇವರೇ ನೋಡಿ, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಆರೋಗ್ಯ ಕೇಂದ್ರದ ವೈದ್ಯರವರು ಸಂದೀಪ್ ಇವರ ಹೆಸರು ಸಾವನ್ನಪ್ಪಿರುವುದು ಹೃದಯಾಘಾತಕ್ಕೆ. ಸೊ ಇನ್ನು ಬೇರೆಯವ್ರ ಕತೆ ಏನು ಹಾಗಾದ್ರೆ? ಇಷ್ಟು ಆರೋಗ್ಯದ ಕಡೆ ಗಮನ ಇಟ್ಟು ಒಂದು ಉತ್ತಮವಾದಂಥ ಜೀವನ ಶೈಲಿಯನ್ನ ರೂಢಿಸಿಕೊಂಡು ಆರಾಮಾಗಿ ಬದುಕ್ತಾ ಇದ್ದಂಥ ವ್ಯಕ್ತಿ ಏಕಾಏಕಿಯಾಗಿ ಸತ್ತು ಹೋದ್ರು. ಕಾರಣ ಹೃದಯಾಘಾತ. ಹಾಗಾದ್ರೆ ಹೆಂಗಿರ್ಬೇಕು ನಮ್ಮ ಜೀವನ ಶೈಲಿ? ಹೆಂಗ್ ಬದುಕಬೇಕು? ಯಾವ ರೀತಿಯಾಗಿ ಜೀವನವನ್ನು ಮಾಡಬೇಕು? ಒಬ್ಬ ಮನುಷ್ಯ ವ್ಯಾಯಾಮ ಮಾಡಬೇಕು ಅಂತ ಹೇಳ್ತಾರೆ, ಆ ವ್ಯಕ್ತಿ ವ್ಯಾಯಾಮನೂ ಮಾಡ್ತಾ ಇದ್ರು. ಒಳ್ಳೆ ಉತ್ತಮವಾದಂಥ ಜೀವನ ಶೈಲಿ ಇರಬೇಕು ಅಂತಾರೆ, ಉತ್ತಮವಾದಂಥ ಜೀವನ ಶೈಲಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಸೊ ಅಂಥ ವ್ಯಕ್ತಿ ಬಲಿಯಾಗಿದ್ದಾರೆ ಅಂತ ಅಂದ್ರೆ ಇನ್ನು ಹೆಂಗ್ ಸ್ವಾಮಿ ಬದುಕಬೇಕು ಜನ? ಅದು ಈಗ ತೀರಾ ಸರಣಿ ಸಾವುಗಳಾಗ್ತಾ ಇದ್ದಾವೆ. ಪ್ರತಿನಿತ್ಯ ಸರಣಿ ಸಾವುಗಳಾಗ್ತಾ ಇದ್ದಾವೆ. ಸೊ ಕಾರಣ ಏನು? ಏನ್ ಮಾಡಬೇಕು? ಇದಕ್ಕೆ ಉತ್ತರ ಕೊಡೋದು ಯಾರು? ಡಾಕ್ಟರ್ಗಳು ಉತ್ತರ ಕೊಡಬೇಕು. ಸೊ ಇಲ್ಲೊಬ್ಬರು ಡಾಕ್ಟರೇ ಬಲಿಯಾಗಿದ್ದಾರೆ ಹೃದಯಾಘಾತಕ್ಕೆ. ಸೊ ಇನ್ನು ಯಾರನ್ನ ನಂಬೋದು ನಾವು? ಯಾವ ರೀತಿಯಾಗಿ ನಾವು ಬದುಕೋದು? ಸೊ ಪ್ರತಿಯೊಬ್ಬರೂ ಕೂಡ ಇದನ್ನ ಕೇಳ್ತಾ ಇದ್ದಾರೆ. ಪ್ರತಿಯೊಬ್ಬರು. ಈಗ ಹಾಸನದಲ್ಲಿ 20 ಜನ ಸತ್ತಿದಾರಪ್ಪ ಹೃದಯಾಘಾತಕ್ಕೆ. ಸೊ ಅವರು ಸಾಯೋದಕ್ಕೆ ಕಾರಣಗಳೇನು ಅಂದ್ರೆ ಅವ್ರ ಜೀವನ ಶೈಲಿ ಯಾವ ರೀತಿ ಆಗಿತ್ತು? ಅವರು ತಂಬಾಕು ಅಗಿತಾ ಇದ್ರ, ಅವರು ಸಿಗರೇಟ್ ಸೇರ್ತಾ ಇದ್ರ, ಅವರು ಕುಡಿತಾ ಇದ್ರ? ಪ್ರತಿಯೊಂದನ್ನೂ ಕೂಡ ಈಗ ತನಿಖೆ ಮಾಡ್ತಾ ಇದ್ದಾರೆ ಆರೋಗ್ಯ ಇಲಾಖೆಯವರು. ಸೊ ಇದು ಶಿವಮೊಗ್ಗದ ಕಥೆ. ಆದರೆ ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಹೃದಯಾಘಾತ ಪ್ರಕರಣಗಳು ಹೆಚ್ಚಳವಾಗಿದ್ದಾವೆ. ಇನ್ನು 2025 ಮೇ ಜೂನ್ ತಿಂಗಳಲ್ಲಿ ಹೃದಯಾಘಾತಕ್ಕೆ 14 ಜನ ಸಾವನ್ನಪ್ಪಿದ್ದಾರೆ. ಮೇ ಮತ್ತು ಜೂನ್ ತಿಂಗಳಲ್ಲಿ ಎಷ್ಟು? ಬರೋಬ್ಬರಿ 14 ಜನ. 2 ತಿಂಗಳ ಅಂತರದಲ್ಲಿ 14 ಜನ ಹೃದಯಾಘಾತದಿಂದ ಬಲಿಯಾಗಿದ್ದಾರೆ. ಕೇವಲ 2 ತಿಂಗಳಲ್ಲಿ 14-15 ಜನ ಹೃದಯಾಘಾತದಿಂದ ಸಾವನ್ನಪ್ತಾರೆ ಅಂತ ಅಂದ್ರೆ ಭಯ ಬರಲ್ವಾ? ಯಾರಿಗಾದ್ರೂ ಭಯ ಆಗಲ್ವಾ? ಏನಪ್ಪ ಇದು ಹಿಂಗಾಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳಿ ಆ ಜಿಲ್ಲೆಯ ಜನ ಭಯ ಪಡೋದಿಲ್ವಾ? ಕೇವಲ 2 ತಿಂಗಳಲ್ಲಿ 14 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. 2025 ಜನವರಿಯಿಂದ ಇಲ್ಲಿಯವರೆಗೆ 21 ಜನ ಸಾವನ್ನಪ್ಪಿದ್ದಾರೆ. ಜನವರಿಯಿಂದ ಇಲ್ಲಿಯವರೆಗೆ ಜಿಲ್ಲೆಯಲ್ಲಿ ಈವರೆಗೆ 8175 ಜನ ECG ಮಾಡಿಸಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ DHO SS ಮಹೇಶ್ ಕುಮಾರ್ ಮಾಹಿತಿಯನ್ನ ಕೊಟ್ಟಿರೋರು. SS ಮಹೇಶ್ ಕುಮಾರ್ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದರ ಬಗ್ಗೆ, ಎಷ್ಟು ಜನ ECGಗೆ ಒಳಪಟ್ಟರು ಅಂತ ಹೇಳಿ. ಚಿಕ್ಕಬಳ್ಳಾಪುರದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ಜನ ಬಹಳಷ್ಟು ಹೆದರ್ತಾ ಇದ್ದಾರೆ. ಡಾಕ್ಟರ್ಗಳ ಬಳಿ ಹೋಗ್ತಾರಂತೆ. ಸ್ವಲ್ಪ ಏನಾದರೂ ಎದೆಲ್ ಚುಚ್ಚಿದಂಗೆ ಆಗ್ಬಿಟ್ರೆ, ಈ ಗ್ಯಾಸ್ಟ್ರಿಕ್ನಿಂದ ಎದೆಲ್ ಚುಚ್ಚಿದಂಗೆ ಆಗ್ತಾ ಇದ್ರೆ ಅಥವಾ ಇನ್ನೇನೋ ಸಮಸ್ಯೆ ಆಗಿ ಎದೆಲ್ ಚುಚ್ಚಿದಂಗೆ ಆಗ್ತಾ ಇದ್ರೆ ಭಯಪಟ್ಟು ಡಾಕ್ಟರ್ಗಳ ಬಳಿ ಓಡೋಡ್ ಹೋಗ್ತಾರಂತೆ. ಪಾಪ ಡಾಕ್ಟರ್ಗಳೇ ಹೇಳ್ತಾ ಇರೋದು ಇದನ್ನ. ಸಿಕ್ಕಾಪಟ್ಟೆ ಹೆದರು ಬಿಟ್ಟಿದ್ದಾರೆ ಜನ. ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಈವರೆಗೂ 8175 ಜನರಿಗೆ ECG ಮಾಡಿಸಲಾಗಿದೆ. ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರೋದು DHO SS ಮಹೇಶ್ ಕುಮಾರ್. ಗ್ಯಾರಂಟಿ ನ್ಯೂಸ್ಗೆ SS ಮಹೇಶ್ ಕುಮಾರ್ ಜಿಲ್ಲಾ ಆರೋಗ್ಯಾಧಿಕಾರಿ ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಅಷ್ಟು ಭಯ ಜನರಿಗೆ
ಪ್ರತಿನಿತ್ಯ ಈಗ ಸಾಮಾನ್ಯ ದಿನಗಳಲ್ಲಿ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು 10ರಿಂದ 20 ಜನ ಇಲ್ಲ 30 ಜನ ಬಂದು ತಮ್ಮ ಹೃದಯ ಹೇಗಿದೆ ಅನ್ನೋದನ್ನ ಟೆಸ್ಟ್ ಮಾಡಿಸ್ಕೊಂಡು ಹೋಗ್ತಾ ಇದ್ರು, ಚೆಕ್ ಮಾಡಿಸ್ಕೊಂಡು ಹೋಗ್ತಾ ಇದ್ರು. ಆದರೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನವರಿಯಿಂದ ಇಲ್ಲಿಯವರೆಗೂ ಒಂದು 21 ಜನ ಸತ್ತಿದಾರಂತೆ ಹಾರ್ಟ್ ಅಟ್ಯಾಕ್ ಇಂದ. ಸೊ ಹಾಗಾಗಿ ಭಯ ಆಗಿಬಿಟ್ಟಿದೆ. ಇನ್ನು ಮೇ ಮತ್ತು ಜೂನ್ ಈ 2 ತಿಂಗಳ ಅವಧಿಯಲ್ಲಿ 14 ಜನ ಸತ್ತಿದ್ದಾರೆ, ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಸೊ ಹಂಗಾಗಿ ಬಹಳ ಭಯ ಇರುತ್ತೆ, ಹೆದರಿಕೆ. ಹಾಗಾಗಿನೇ ಪ್ರತಿಯೊಬ್ಬರು ಬಂದು ಟೆಸ್ಟ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ, ತಮ್ಮ ಹೃದಯ ಚೆನ್ನಾಗಿದೆಯಾ ಇಲ್ವಾ, ಏನಾಗುತ್ತೆ ಅಂತ ಹೇಳಿ. ಚೆನ್ನಾಗಿದ್ದವರೇ ಸಾಯ್ತಾ ಇದ್ದಾರಲ್ಲ, ಹಂಗಾಗಿ ಭಯ ಶುರುವಾಗ್ಬಿಟ್ಟಿದೆ ಜನರಿಗೆ, ಹೆಂಗೆ ನಾವು ಬದುಕೋದು ಅಂತ ಹೇಳಿ. 2025 ಮೇ ಜೂನ್ ತಿಂಗಳಲ್ಲಿ ಹೃದಯಾಘಾತಕ್ಕೆ 14 ಜನ ಸಾವನ್ನಪ್ಪಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಸೊ ಇದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಗ್ಯಾರಂಟಿ ನ್ಯೂಸ್ಗೆ DHO SS ಮಹೇಶ್ ಕುಮಾರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಈವರೆಗೆ 8175 ಜನರಿಗೆ ECG ಮಾಡಿಸಲಾಗಿದೆ ಅಂತ ಹೇಳಿ. ಯಾಕೆ ಏಕಾಏಕಿಯಾಗಿ ಇಷ್ಟೊಂದು ಜನ ಯಾಕೆ ECGಗೆ ಒಳಪಟ್ಟರು ಅಂತ ಅಂದ್ರೆ ಅವ್ರಿಗೆ ಭಯ ಶುರುವಾಗಿದೆ, ಯಾವಾಗ ಏನಾಗ್ಬಿಡುತ್ತೋ ಏನೋ ಅಂತ ಹೇಳಿ. ಒಬ್ಬ ವ್ಯಕ್ತಿ ರಾತ್ರಿ ಮಲ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತಾ ಇರುವಂತ ವ್ಯಕ್ತಿ ಬೆಳಗ್ಗೆ ಹೇಳ್ತಾನೋ ಇಲ್ವೋ ಅಂತ ದೇವರನ್ನೇ ಗೊತ್ತಿಲ್ಲ ಯಾರಿಗೂ. ಇದು ಚಿಕ್ಕಬಳ್ಳಾಪುರದ ಕಥೆ. ಆದರೆ